ಒಂದು ಪ್ರಯೋಗದಲ್ಲಿ ನಾವು ಏನ್ ಮಾಡ್ತೀವಿ, ಯಾವುದೇ ಒಂದು ವಸ್ತು ದಹನಕ್ರಿಯೆಗೆ ಒಳಪಡಬೇಕಾದಾಗ ಆಮ್ಲಜನಕದ ಅವಶ್ಯಕತೆ ಇದೆ. ಸೊ ಇದನ್ನ ತೋರಿಸುವಂತ ಒಂದು ಸುಲಭವಾದ ಪ್ರಯೋಗವನ್ನ ಮಾಡ್ತೀವಿ. ಈ ಪ್ರಯೋಗವನ್ನ ಯಾರು ಮಾಡಬಹುದು, ನಿಮ್ಮ ಮನೆಯಲ್ಲಿ ಸಿಗುವಂತ ವಸ್ತುಗಳನ್ನ ಬಳಸಿಕೊಂಡು ಈ ಪ್ರಯೋಗವನ್ನ ನಾವು ಮಾಡ್ತೀವಿ. ಸೊ ಈ ಪ್ರಯೋಗದ ಉದ್ದೇಶ ಏನಂದ್ರೆ ದಹನ ಕ್ರಿಯೆಗೆ ಆಮ್ಲಜನಕವು ಅವಶ್ಯಕವಿದೆ ಅಂತ ಒಂದು ಪ್ರಯೋಗ ಇದೆ. ಸೊ ಈ ಪ್ರಯೋಗಕ್ಕೆ ಬೇಕಾಗುವ ಸಲಕರಣೆ ಏನಂದ್ರೆ, ಒಂದು ಮೇಣದ ಬತ್ತಿ ಬೇಕು, ಬೆಂಕಿಯ ಪೊಟ್ಟಣ ಬೇಕು, ಈ ಮೇಣದ ಬತ್ತಿ ಮೇಲೆ ಹಾಕ್ಲಿಕ್ಕೆ ಈ ರೀತಿಯ ಒಂದು ಸಿಲಿಂಡರ್ ಇದ್ರೆ ಪರವಾಗಿಲ್ಲ, ಅದರ್ವೈಸ್ ನಿಮ್ಮ ಮನೆಯಲ್ಲಿ ಗ್ಲಾಸ್ ಇದ್ರೆ ಕೂಡ ನಡೀತದೆ. ಅದು ಸ್ಟೀಲ್ ಗ್ಲಾಸ್ ಇದ್ರೂ ಕೂಡ ಎಕ್ಸ್ಪೆರಿಮೆಂಟ್ ಮಾಡಬಹುದು, ಅಥವಾ ಗಾಜಿನ ಗ್ಲಾಸ್ ಇದ್ರೂ ಕೂಡ ಆ ಒಂದು ಪ್ರಯೋಗ ಸ್ಪಷ್ಟವಾಗಿ ಕಾಣ್ತದೆ. ಆಮೇಲೆ ಒಂದು ತಟ್ಟೆ ಬೇಕು, ಒಂದು ನೀರು ಬೇಕು. ಸೊ ಇಷ್ಟು ವಸ್ತುಗಳು ಈ ಪ್ರಯೋಗಕ್ಕೆ ಬೇಕಾಗುವಂತಹ ಸಲಕರಣೆ. ಸೊ ಪ್ರಯೋಗ ಮಾಡುವ ವಿಧಾನ ಏನಂದ್ರೆ, ನಾವು ಈ ಒಂದು ಕ್ಯಾಂಡಲ್ ಅನ್ನ ಈ ರೀತಿ ನಾವು ಹೊತ್ತಿಸ್ಬೇಕು. ಈ ರೀತಿ ನಾವು ಕ್ಯಾಂಡಲ್ ಅನ್ನ ಹೊತ್ತಿಸಿ ಈ ಒಂದು ಮೇಣದ ಬತ್ತಿಯನ್ನ ಏನ್ ಮಾಡ್ಬೇಕು, ತಟ್ಟೆಯ ಮಧ್ಯಭಾಗದಲ್ಲಿ ಇಡಬೇಕು. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ತಟ್ಟೆಯಲ್ಲಿ ನಾನು ಒಂದಿಷ್ಟು ನೀರನ್ನ ಹಾಕಿದ್ದೀನಿ. ಆ ನೀರು ಬಣ್ಣದ ನೀರು ಹಾಕಿದ್ದೀನಿ. ಅಂದ್ರೆ ಪ್ರಯೋಗ ನಮಗೆ ಸ್ಪಷ್ಟವಾಗಿ ಕಾಣ್ಲಿ ಎಂಬ ಒಂದು ಉದ್ದೇಶದಿಂದ ನಾವು ಬಣ್ಣದ ನೀರನ್ನ ನಾನು ಹಾಕಿದ್ದೀನಿ. ಸೊ ಈ ಒಂದು ಮೇಣದ ಬತ್ತಿ ಈ ರೀತಿ ಉರಿತಾ ಇದೆ. ಈಗ ನಾನು ಈ ಮೇಣದ ಬತ್ತಿಯ ಮೇಲೆ ಈ ಒಂದು ಗಾಜಿನ ಸಿಲಿಂಡರ್ ಏನಿದೆ, ಆ ಗಾಜಿನ ಸಿಲಿಂಡರ್ ಅನ್ನ ಬೋರಲ್ ಆಗಿ ಹಾಕ್ತೇನೆ. ನೋಡಿ ಯಾವ ರೀತಿಯ ಬದಲಾವಣೆ ಆಗ್ತದೆ ಅಂತ ನೋಡ್ಬೇಕು. ಅಬ್ಸರ್ವೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೈಲ್ ವಿ ಆರ್ ಡೂಯಿಂಗ್ ಎಕ್ಸ್ಪೆರಿಮೆಂಟ್. ಸೊ ಈ ರೀತಿಯ ಗಾಜಿನ ಸಿಲಿಂಡರ್ ಅನ್ನು ನಾನು ನಿಧಾನವಾಗಿ ಮೇಣದ ಬತ್ತಿಯ ಮೇಲೆ ಬೋರಲ್ ಆಗಿ ಹಾಕ್ತಾ ಇದ್ದೀನಿ. ಸೊ ಈ ರೀತಿ ಹಾಕಿದ ಮೇಲೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಒಂದಿಷ್ಟು ಹೊತ್ತು ಮೇಣದ ಬತ್ತಿಯು ಉರಿತಾ ಇದೆ. ಅದಾದ ನಂತರ ಏನಾಯ್ತು ಅಂದ್ರೆ, ಮೇಣದ ಬತ್ತಿಯ ಜ್ವಾಲೆ ಆರಿ ಹೋಯಿತು. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ, ನಾವು ಯಾವಾಗ ಗಾಜಿನ ಸಿಲಿಂಡರ್ ಅನ್ನ ಬೋರಲ್ ಆಗಿ ಹಾಕಿದ್ವಿ, ಸೊ ಆ ಗಾಜಿನ ಸಿಲಿಂಡರ್ ನಲ್ಲಿ ಕೂಡ ಒಂದಿಷ್ಟು ಆಮ್ಲಜನಕ ಇತ್ತು. ಸೊ ಆ ಆಮ್ಲಜನಕವನ್ನ ಬಳಸಿಕೊಂಡು ಮೇಣದ ಬತ್ತಿ ಇಲ್ಲಿ ಹೊತ್ತು ಉರಿತು. ಯಾವಾಗ ಆ ಸಿಲಿಂಡರ್ ನಲ್ಲಿರುವಂತಹ ಆಮ್ಲಜನಕದ ಪ್ರಮಾಣ ಮುಕ್ತಾಯವಾಯಿತು, ಆಗ ಆ ಒಂದು ಜ್ವಾಲೆಗೆ ಆಮ್ಲಜನಕ ಸಿಗಲಿಲ್ಲ. ಯಾವಾಗ ಆಮ್ಲಜನಕ ಸಿಗ್ಲಿಲ್ಲ, ಆ ಮೇಣದ ಬತ್ತಿಯ ಜ್ವಾಲೆಯು ಆರಿ ಹೋಯ್ತು. ಕ್ಲಿಯರ್ ಆಯ್ತಾ? ಅಂದ್ರೆ ಈ ಒಂದು ಒಳಗಿರುವಂತ ಮೇಣದ ಬತ್ತಿ ಆರು ಹೋಗ್ಲಿಕ್ಕೆ ಏನ್ ಕಾರಣ ಇರ್ಬೋದು? ಆಮ್ಲಜನಕದ ಕೊರತೆ. ಯಾಕೆ? ಆಮ್ಲಜನಕದ ಕೊರತೆಯ ಕಾರಣ. ಸೊ ಇದೇ ಎಕ್ಸ್ಪೆರಿಮೆಂಟ್ ನಲ್ಲಿ ನಮಗ್ ಮತ್ತೊಂದು ನಾವು ನೋಡ್ತಾ ಇದ್ದೀವಿ. ತಾವು ಇಲ್ಲಿ ನೋಡಿ, ನೀರಿನ ಮಟ್ಟ ಮೇಲ್ ಹೋಗಿದೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಗಾಜಿನ ಸಿಲಿಂಡರ್ ನಲ್ಲಿ ನೀರು ಒಳಗಡೆ ಹೋಗಿದೆ. ಯಾಕೆ ಈ ನೀರು ಗಾಜಿನ ಸಿಲಿಂಡರ್ ಒಳಗಡೆ ಹೋಯಿತು ಅಂದ್ರೆ, ಯಾವಾಗ ಈ ಒಂದು ಮೇಣದ ಬತ್ತಿಯ ಜ್ವಾಲೆಯು ಎಲ್ಲ ಆಮ್ಲಜನಕವನ್ನ ಬಳಸಿಕೊಂಡು ಹೊತ್ತು ಉರಿತಾ ಹೋಯಿತು, ಆಗ ಈ ಗಾಜಿನ ಸಿಲಿಂಡರ್ ಒಳಗಡೆ ಗಾಳಿಯ ಒತ್ತಡ ಕಡಿಮೆ ಆಯ್ತು. ಗಾಳಿಯ ಒತ್ತಡ ಕಡಿಮೆ ಆದ ಕೂಡಲೇ ಎಲ್ಲಾ ನೀರು ಈ ಗಾಜಿನ ಸಿಲಿಂಡರ್ ಒಳಗಡೆ ಹೋಯ್ತು. ಯಾಕಂದ್ರೆ ಒಳಗಡೆ ಈ ಗಾಜಿನ ಸಿಲಿಂಡರ್ ಒಳಗಡಿನ ಒತ್ತಡ ಕಡಿಮೆ ಇದೆ, ವಾತಾವರಣದ ಒತ್ತಡ ಹೆಚ್ಚಿದೆ. ತಾವು ಗಮನಿಸಬೇಕು, ನಾನು ಯಾವಾಗ ಸಿಲಿಂಡರ್ ಅನ್ನ ಓಪನ್ ಮಾಡ್ತೀನಿ, ಗಾಳಿ ಸಿಲಿಂಡರ್ ಒಳಗಡೆ ಹೋಗ್ತದೆ. ಈ ರೀತಿ ಒಳಗಡೆ ಹೋದಾಗ ಅಲ್ಲಿ ಒತ್ತಡ, ವಾತಾವರಣದ ಒತ್ತಡ, ಗಾಜಿನ ಸಿಲಿಂಡರ್ ಒತ್ತಡ ಎರಡು ಸಮನಾಗಿರೋದ್ರಿಂದ ನೀರು ಮತ್ತೆ ಹೊರಗಡೆ ಬರ್ತದೆ. ತಾವು ಗಮನಿಸಬೇಕು, ನೀರು ಯಾವ ರೀತಿ ಇಲ್ಲಿ ಹೊರಗೆ ಬಂತು ನೋಡಿ, ಯಾವ ರೀತಿ ನೀರು ಹೊರಗಡೆ ಬಂತು. ಸೊ ಈ ರೀತಿಯಾಗಿ ಎಲ್ಲಾ ವಿದ್ಯಾರ್ಥಿಗಳು ನಿಮ್ಮ ಮನೆಯಲ್ಲಿ ಇದು ಸುಲಭವಾಗಿರುವಂತಹ ಒಂದು ಎಕ್ಸ್ಪೆರಿಮೆಂಟ್ ಇದೆ. ಏನು? ದಹನ ಕ್ರಿಯೆಗೆ ಆಮ್ಲಜನಕ ಅತ್ಯಂತ ಅವಶ್ಯಕ. ಸೊ ಈ ಪ್ರಯೋಗವನ್ನ ಎಲ್ಲರೂ ನಿಮ್ಮ ಮನೆಯಲ್ಲಿ ಮಾಡ್ಬೇಕಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು.